ನಿನ್ನೆ ರಾತ್ರಿ ಮನಮೋಹನ್ ಸಿಂಗ್ ಅವರು ವಿಧಿವಶರಾಗಿದ್ದು ದೇಶ ಕಂಡಂತ ಒಬ್ಬ ಅದ್ಭುತ ಅರ್ಥಶಾಸ್ತ್ರಜ್ಞ, ಭಾರತದ ಅಭಿವೃದ್ಧಿಗೆ ಹರಿಕಾರ, ಬಹಳ ದೂರದೃಷ್ಟಿತ್ವದ ನಾಯಕ. ಸೊ ಇವರನ್ನ ನೆನಪಿಸಿಕೊಳ್ಳುವಂತಹ ಕಾರ್ಯ ನಡೀತಾ ಇದೆ. ಪ್ರತಿಯೊಬ್ಬರು ಕೂಡ ಅವರನ್ನ ಸ್ಮರಿಸ್ತಾ ಇದ್ದಾರೆ. ಅದರಲ್ಲೂ ಅವರ ಜೊತೆಗೆ ಕಾರ್ಯನಿರ್ವಹಿಸಿದಂತಹ ಹಲವಾರು ಮಂದಿ, ಅವರ ಸಂಪುಟದಲ್ಲಿ ಕೆಲಸ ಮಾಡಿದಂತಹ ಹಿಂದಿನ ಸಚಿವರುಗಳು, ಅವರನ್ನು ಬಹಳ ಹತ್ತಿರದಿಂದ ನೋಡಿದಂತಹ ನಾಯಕರುಗಳು ಈ ಅಜಾತ ಶತ್ರುವಿಗೆ ನುಡಿ ನಮನವನ್ನ ಸಲ್ಲಿಸುತ್ತಿದ್ದಾರೆ. ವಿಶ್ವದೆಲ್ಲೆಡೆ ಈ ಆರ್ಥಿಕ ಕ್ರಾಂತಿಕಾರಕನಿಗೆ ನಮನ ಸಲ್ಲಿಸುವಂತಹ ಕಾರ್ಯ ಆಗ್ತಾ ಇದೆ, ಅವರನ್ನ ನೆನಪಿಸಿಕೊಳ್ಳುವಂತಹ ಕಾರ್ಯ ಆಗ್ತಾ ಇದೆ. ಹೌದು, ಇಲ್ಲಿ ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನವನ್ನು ಹಲವು ನಾಯಕರುಗಳು ಪಡೆದಿದ್ದಾರೆ. ಹಾಗೆ ಸೇನಾ ಗೌರವವನ್ನು ಕೂಡ ಸಲ್ಲಿಸಲಾಗಿದೆ. ಅದರ ಜೊತೆಗೆ ನಂತರದ ಹಂತದಲ್ಲಿ ನಾಳೆಗೆ ಸಂಬಂಧಪಟ್ಟ ಹಾಗಿನ ವಿಧಿವಿಧಾನಗಳು ಏನಿರಬೇಕು ಅನ್ನುವಂಥದ್ದನ್ನು ಕೂಡ ಈಗೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂಥ ಪ್ರಕ್ರಿಯೆಯು ಕೂಡ ಮತ್ತೊಂದು ಕಡೆಗೆ ಸಾಗ್ತಾ ಇದೆ. ಇನ್ನು ಮನಮೋಹನ್ ಸಿಂಗ್ ಅವರ ಒಬ್ಬರು ಪುತ್ರಿ, ಅವರು ಹೊರದೇಶದಲ್ಲಿದ್ದು ಅವರು ಇವತ್ತು ಸಂಜೆ ಸಂದರ್ಭ ಆಗುತ್ತೆ ಅವರು ಬರೋದು ಅನ್ನುವಂಥದ್ದು ಸಿಗ್ತಾ ಇರುವಂಥ ಮಾಹಿತಿ. ಆ ಕಾರಣಕ್ಕಾಗಿಯೇ ನಾಳೆಗೆ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಸುವಂಥ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ.